ದಿನಾಂಕ 29ರಂದು ಶ್ರೀ ಈರಣ್ಣ ದೇವರ 30ನೇ ವರ್ಷದ 108 ಕುಂಭ ಮಹೋತ್ಸವ ಮತ್ತು ಸಮುದಾಯ ಭವನ 1ನೇ ಅಂತಸ್ತಿನ ಉದ್ಘಾಟನಾ ಸಮಾರಂಭ. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಹೆಬ್ಬಾಳ, ವೇದಮೂರ್ತಿ ಶ್ರೀ ಗವಿಸಿದ್ದಯ್ಯ ತಾತನವರ, ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ, ಮಾಜಿ ಸಚಿವರಾದ ಎಂ ಮಲ್ಲಿಕಾರ್ಜುನ, ನಾಗಪ್ಪ, ಮಾಜಿ ಶಾಸಕರಾದ ಪರಣ್ಣ, ಮುನಮಳ್ಳಿ, ಜಿ ವೀರಪ್ಪ, ಮಾಜಿ ಎಂಎಲ್ಸಿ ಎಚ್ ಶ್ರೀನಾಥ್, ಬೂಧಾನಿ ಅಂದಣ್ಣ ಅಂಗಡಿ, ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಸಿಂಗನಾಳ ವಿರೂಪಾಕ್ಷಪ್ಪ, ವಾಣಿಜ್ಯೋದ್ಯಮಿ ಕೆ ಕಾಳಪ್ಪ, ಗಂಗಾವತಿ ಸರ್ಕಾರಿ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಈಶ್ವರ ಶ್ರೀ ಸವಡಿ, ವಾಸ್ತು ತಜ್ಞರಾದ ಶ್ರೀ ವಾಸು ಕೊಡಗದ, ಅಕ್ಕಿ ಕೊಟ್ರಪ್ಪ ಕಾರ್ಯಕ್ರಮದ ನಿರೂಪಣೆ ಅಕ್ಕಿ ಪಾರ್ವತಿ ನೆರವೇರಿಸಿದರು. ಕಮಿಟಿಯ ಸದಸ್ಯ ಮಾಂತೇಶ್ ಶಾಸ್ತ್ರಿ ಮಠ, ಡಾಕ್ಟರ್ ಶರಭಯ್ಯ ಸ್ವಾಮಿ ಹಿರೇಮಠ ಮತ್ತು ಶ್ರೀ ಈರಣ್ಣ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ಸಕಲ ಸದ್ಭಕ್ತರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ಎಚ್ ಆರ್ ಶ್ರೀನಾಥ್, ಮಾಜಿ ವಿಧಾನ ಪರಿಷತ್ ಸದಸ್ಯರು ಗಂಗಾವತಿ, ಇವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ 4 ಮಾತನಾಡಬೇಕಾಗಿ ವಿನಂತಿಸಿದ್ದಾರೆ. ನಮ್ಮ ಗಂಗಾವತಿ ಇಸ್ಲಾಂಪುರ ಭಾಗದ ನಮ್ಮೆಲ್ಲರ ಆರಾಧ್ಯ ದೇವರು ಆಗಿರ್ತಕ್ಕಂಥ ಈರಣ್ಣ ದೇವರನ್ನ ಸ್ಮರಿಸಿ ವೇದಿಕೆ ಮೇಲೆ ಆರಿಸಿರುವ ಪೂಜ್ಯ ನಮ್ಮ ಹೆಬ್ಬಾಳ ತಾತವರಿಗೆ ನಮಸ್ಕರಿಸಿ ಪಾದಕ್ಕೆ ನಮಸ್ಕರಿಸಿ ಮಠದ ನಮ್ಮ ತಾತಕ್ಕೆ ಪಾದಕ್ಕೆ ನಮಸ್ಕರಿಸಿದ ಕುಟುಂಬದ ಬಹಳ ಆತ್ಮೀಯರು ಮತ್ತು ನಮ್ಮ ಇತ್ತೀಚೆಗೆ ಸಂಬಂಧವನ್ನು ಬೆಳೆಸಿರ್ತಕ್ಕಂಥ ಅಂದಣ್ಣ ಅಂಗಡಿ, ಯಾಕಂದರೆ ಹಿಂದೆ ನಮಗೆ ಅಂದಣ್ಣ ಬಹಳ ಆತ್ಮೀಯತೆ. ಅವರು ಒಬ್ಬ ಮಾಜಿ ಸಂಸ್ಥೆ ಕುಟುಂಬದ ಬಂದಿರ್ತಕ್ಕಂಥವರು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅದರಿಂದ ಅವರಿಗೆ ಅವರ ಸಂಬಂಧ ಇನ್ನು ಗಟ್ಟಿಯಾಗಿದೆ. ಮತ್ತು ಈ ಸಮಾರಂಭದ ಕೇಂದ್ರ ಬಿಂದುಗಳು ಆಗಿರ್ತಕ್ಕಂಥ ಗಡಿ ಅಂದಪ್ಪನವರು ಇವತ್ತು ಪೂಜ್ಯ ಶ್ರೀಗಳಂದ ಹಾಗೂ ನಮ್ಮ ಹಿರಿಯರಾದ ಅಂದನರಿಂದ ಪ್ರೇರಣೆ ಇದೆ. ಈ ಒಂದು ಕಟ್ಟಡದಿಂದ ಜನಸಾಮಾನ್ಯರಿಗೆ, ಬಡವರಿಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಸಣ್ಣ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ದೇವಸ್ಥಾನ ನಡೆದರೆ ಇದು ಸಮಾಜಕ್ಕೆ ಮತ್ತು ಅದರಲ್ಲಿ ಮುಖ್ಯವಾಗಿ ಈರಣ್ಣ ದೇವರ ಆಶೀರ್ವಾದ ಎಲ್ಲರಿಗೂ ಬರ್ತದೆ. ನಿಜವಾಗೂ ಇವತ್ತು ಈ ಒಂದು ದೇವಸ್ಥಾನ ಆಗಲಿಕ್ಕೆ ಭಾಳ ಜನ ಶ್ರಮಪಟ್ಟರು. ಗೊತ್ತೇ, ಸುಮಾರು 30 ವರ್ಷದಿಂದ ಶ್ರಮಪಟ್ಟರು. ಎಷ್ಟು ಮಟ್ಟಿಗೆ ಅಂದರೆ ಭಾಳ ಹೆಮ್ಮೆ ಪಡ್ತೀನಿ. ಮುಂದಿನ ದಿನಗಳನ್ನು ಇನ್ನು ಹೆಚ್ಚಿನ ರೀತಿಯಿಂದ ಈ ಒಂದು ದೇವಸ್ಥಾನ ಬೆಳಲಿಕ್ಕೆ ತಾವು ಕಂಕಣ ತೆಗೆದ್ರಿ. ಅದಕ್ಕೆ ಗಂಗಾವತಿ ಎಲ್ಲ ಮಾಧ್ಯಮದ ತಂಡಗಳಿಗೆ ಸಹಕಾರ ಕೊಡ್ತಾ ಬಂದರೆ ಮುಂದಿನ ಬರ್ತದೆ ಹೆಚ್ಚೆ ಕೊಡ್ತೇನೆ. ಹೆಚ್ಚಿಗೆ ಮಾತಾಡೋದನ್ನು ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಅನುಭವದ ಜೊತೆಗೆ ಕೆಲಸನೂ ಆಗೈತೆ. ಯಾಕಂದರೆ ಹೋದ್ಸಲ ಈಗ 1-2 ವರ್ಷ ಬಂದಾಗ ನಮ್ಗೆ ಏನೇನು ಇದ್ದಿಲ್ಲ, ಅಡಿಲಿನೂ ಇದ್ದಿಲ್ಲ. ಇಂಥ ಪ್ರಸ್ತುತ ಇವತ್ತು ಅಡಿಲಿ ನಾಗರದನ್ನು ಕಟ್ಟಡ ಚಾಲೂ ಮಾಡಿದ್ದಾರೆ. ಇದು ಒಳ್ಳೆಯ ಕೆಲಸ. ಇದು ನಮ್ಮ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ದೊಡ್ಡ ಕಾರ್ಯಕ್ರಮದಲ್ಲಿ, ನಿಶ್ಚಯ ಕಾರ್ಯಕ್ರಮಗಳಲ್ಲಿ, ಸಣ್ಣ ಮದುವೆ, ಬಡವರಿಗೆ ಭಾಳ ಅನುಕೂಲ ಅಂತ ಈ ಸಂದರ್ಭವನ್ನು ಆಗುತ್ತೆ. ಇದ್ರ ಜೊತೆಗೆ ಹೆಚ್ಚೆಚ್ಚಿಗೆ ಇನ್ನೂ ಕೆಲಸ ಮಾಡಲಿ ಅಂತೇಳಿ ಈ ಸಂಘದವರು ಇನ್ನೂ ಹೆಚ್ಚಿನ ಕೆಲಸ ನಡೆಸಲಿ ಅಂತ ಅವರೆಲ್ಲರಿಗೂ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ. ಯಾಕಂದರೆ ಶ್ರಾವಣ ಮಾಸದಲ್ಲಿ ಈರಣ್ಣ ದೇವರ ಒಂದು ಅನುಗ್ರಹ ನಮ್ಮ ಗಂಗಾವತಿ ನಗರ ಈ ಭಾಗದ ಜನರಿಗೆ ಸಿಕ್ಕಿದೆ. ಅದು ವಿಶೇಷವಾಗಿ ಈ ದೇವಸ್ಥಾನ ಭಕ್ತ ಮಂಡಳಿ, ದೇವಸ್ಥಾನದಲ್ಲಿ ಇರ್ತಕ್ಕಂಥ ಹಿರಿಯರು ಭಾಳ ಒಳ್ಳೆಯ ಸುಂದರವಾಗಿ ಈ ಕಟ್ಟಡವನ್ನು ನಮ್ಮ ಗಂಗಾವತಿ ನಗರಕ್ಕೆ ಜನರಿಗೆ ಅರ್ಪಣೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಸಂತೋಷದ ವಿಷಯ. ಯಾಕಂದರೆ ಇವತ್ತು ಎಷ್ಟೇ ಕಲ್ಯಾಣಮಂಟಪಗಳಾದರೂ ಕೂಡ ಜನಸಂಖ್ಯೆ ಅಂದರೆ ಕಡಿಮೆ ಆಗ್ತಾ ಇದೆ. ಜನಸಂಖ್ಯೆ ಬೆಳೀತಾ ಇದೆ
ಪ್ರತಿನಿತ್ಯ ಕಾರ್ಯಕ್ರಮಗಳು ಬೆಳೀತಾ ಇದ್ದಾವೆ. ಸಣ್ಣ ಪುಟ್ಟ ಬಡವರಿಗೆ ಈ ಸುಂದರವಾದಂಥ ಒಂದು ಹಾಲ್ ಏನಪ್ಪ ಅಂದರೆ ಇವತ್ತು ನಿಜವಾಗ್ಲೂ ಭಾಳ ಉಪಯೋಗಕಾರಕ್ಕಂಥದ್ದು. ಆದಮೇಲೆ ಪರಮಾತ್ಮನ ಒಂದು ಸಾನ್ನಿಧ್ಯದಲ್ಲಿ ಇವತ್ತು ಅನೇಕ ಬಡವರು ಲಗ್ನಗಳಾಗಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾಗಲಿ ಇವತ್ತು ಬಹಳ ಸುಂದರವಾಗಿ ಈ ಕಾರ್ಯಕ್ರಮ ಈ ಕಟ್ಟಡವನ್ನು ಈ ಲೋಕಾರ್ಪಣೆ ಮಾಡ್ತಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಮತ್ತು ಮುಂದೆ ಈ ದೇವಸ್ಥಾನ ಇನ್ನು ಭಾಳಷ್ಟು ಅಭಿವೃದ್ಧಿ ಆಗಬೇಕು. ಯಾಕಂದರೆ ಈ ಭಾಗದ ಜನರಿಗೆ ಹಿಂದೆ ಹಂದಪ್ಪವರು ಈ ಕುಟುಂಬದವರು ಈ ಜಾಗವನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ಪ್ರೈಮ್ ಪ್ರಾಪರ್ಟಿ. ಅಂದರೆ ಇಸ್ಲಾಂಪುರ ಮೇನ್ ರೋಡಲ್ಲಿ ಒಂದು ದೊಡ್ಡ ಬೆಲೆ ಬಾಳುವಂಥ ಒಂದು ಪ್ರದೇಶವನ್ನು ಅವ್ರು ಕೊಟ್ಟಿರ್ತಕ್ಕಂಥದ್ದು ಅದು ನಿಜವಾಗ್ಲೂ ಭಗವಂತ ಅವರಿಗೆ ಈಗಾಗಲೇ ಕೊಟ್ಟಿದ್ದಾರೆ. ಯಾಕಂದರೆ ಕೊಪ್ಪಳದಲ್ಲಿ ಅನೇಕ ಕಡೆ ಅವರು ಸಾಕಷ್ಟು ಒಳ್ಳೆಯ ಇಂಥ ದಾನವನ್ನು ಅವರು ಕುಟುಂಬದವ್ರು ಮಾಡಿರ್ತಕ್ಕಂಥದ್ದು. ಮತ್ತು ಮುಂದೆ ಆ ಭಗವಂತ ಅವರಿಗೆ ಒಳ್ಳೆಯ ಆಯುರ ಆದರ್ಶ ಕೊಡಬೇಕು. ಯಾಕಂದರೆ ನಮ್ಮ ಅಂದಣ್ಣವರು ಭಾಳ ಆ್ಯಕ್ಟಿವ್ ಆಗಿದ್ದು. ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾಗ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು ಕೊಪ್ಪಳಿಗೆ. ಅವಾಗಿಂದ ನಾನು ಭಾಳ ಅವ್ರ ಮನೆಯಲ್ಲೇ ನಾನು ಯಾವುದೇ ಮೀಟಿಂಗ್ ಆದರೂ ಕೂಡ ಅಲ್ಲಿ ಊಟದ ಪ್ರಸಾದ ಅವ್ರ ಮನೆಯಲ್ಲೇ ಆಗ್ತದೆ. ಅಷ್ಟು ಒಂದು ಆತ್ಮೀಯತೆಯನ್ನು ನಮ್ಮ ಅಂದಣ್ಣವ್ರ ಕುಟುಂಬ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥದ್ದು. ನಿಜವಾಗ್ಲೂ ಈ ಸಂದರ್ಭದಲ್ಲಿ ಅವ್ರನ್ನ ಎಷ್ಟು ನೆಂದರೆ ಕಡಿಮೆನೆ. ಇವತ್ತು ಅವ್ರನ್ನ ಭಗವಂತ ಹೆಚ್ಚಿನ ಅಭಿವೃದ್ಧಿ ಕೊಡಲಿ. ಮತ್ತು ಮುಂದಿನ ದಿನಮಾನದಲ್ಲಿ ಇಂಥ ಒಂದು ಕಲ್ಯಾಣ ಮಂಟಪಗಳು, ಯಾಕಂದರೆ ಹಿರಿಯರು ನಮ್ಮ ಅಕ್ಕಿಯವರು ಮತ್ತು ನಮ್ಮ ಯಜಮಾನರು ಭಾಳ ಇಂಟ್ರೆಸ್ಟಿಂದ ಇವತ್ತು ನಮ್ಮ ಶರಣಪ್ಪ ಅವರಿಗೆ ತಂದ್ಕೊಟ್ಟಿದ್ದಾರೆ. ಕಾಲಿಂದ ಅವರಿಗೆ ಗೋಲಿ ಶರಣಪ್ಪ ಅವರು ಒಂದು ಕಾಲಿಂದಲೂ ಕೂಡ ಪ್ರತಿ ದಿವಸ ನಿಂತು ಈ ಕಟ್ಟಡವನ್ನು ಪೂರ್ಣ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅವ್ರನ್ನೇ ಕೂಡ ಸ್ಮರಣೆ ಮಾಡಬೇಕಾಗ್ತದೆ, ನಡೆಸಬೇಕಾಗ್ತದೆ. ಅದರಿಂದ ಇವತ್ತು ಅನೇಕ ಇಂಥ ಮಾಡಿ ಈ ಮಟ್ಟಿಗೆ ಈ ಕಟ್ಟಡವನ್ನು ದೇವಸ್ಥಾನವನ್ನು ಮಾಡಿದ್ದಾರೆ. ಅದನ್ನು ನಾವು ನೆರವೇರಬೇಕಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಭೂದಾನಿಗಳಾಗಿ ಅಂಗಡಿ ಸಂಗಡ ಕ್ಯಾಂಪ್ ಅಂತಂದ್ರೆ ನಮಗೆಲ್ಲರಿಗೂ ಗೊತ್ತಿದೆ. ಹೆಚ್ಚು ಕಮ್ಮಿ ಒಂದು 30-40 ಎಕರೆ ಇರ್ಬೋದು ಅನಿಸ್ತದೆ. ಅಂದಿನ ಸಂದರ್ಭದಲ್ಲಿ ಅನೇಕ ಬಡಬಗ್ಗರಿಗೆ ಸಂಸದರಾದ ಸಂಗಣ್ಣವರು ಭೂದಾನ ಮಾಡಿ ಇವತ್ತು ಈ ಭಾಗಕ್ಕೆ ಮತ್ತು ಬಡ ಜನತೆಗೆ ಅನೇಕ ಸೌಲಭ್ಯಗಳನ್ನು ಮಾಡಿಕೊಟ್ಟರು. ಆ ಒಂದು ಸಂದರ್ಭದಲ್ಲಿ ಈ ಜಾಗವನ್ನು ಈ ದೇವಸ್ಥಾನ ಕಮಿಟಿಗೆ ಕೊಟ್ಟು ಒಂದು ಅಚ್ಚುಕಟ್ಟಾದಂಥ ದೇವಸ್ಥಾನ ಮಾಡುವ ಮೂಲಕ ಇವತ್ತು ಭಕ್ತಾದಿಗಳಿಗೆ, ಜನಸಾಮಾನ್ಯರಿಗೆ, ಬಡವರಿಗೆ, ದಲಿತರಿಗೆ ಒಂದು ಒಳ್ಳೆಯ ಅನುಕೂಲ ಆಗುವ ಕಲ್ಪನೆಯನ್ನು ಈ ಒಂದು ದೇವಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಈ ಒಂದು ಸಮಿತಿಯ ಸದಸ್ಯರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಭಾಗಕ್ಕೆ ಒಂದು ಒಳ್ಳೆಯ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಿ ಅನೇಕ ಬಡವರಿಗೆ ಅನುಕೂಲ ಆಗೋಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಡೆದಿದೆ. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ಈ ಒಂದು ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಡಿಕೊಟ್ಟಂಥ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ಜೈ ಹಿಂದ್, ಜೈ ಕರ್ನಾಟಕ. ಬಂದಿದ್ದಕ್ಕೆ ತಾವು ಕ್ಷಮಿಸಬೇಕು. ಕಾರಣ ಏನಂತಂದರೆ ನಮ್ಮ ಉಡುಂಕಲ್ ಮತ್ತು ಬೆಳ್ಳಿ ಗ್ರಾಮದಲ್ಲಿ ನಮ್ಮ ಮಲಚಯ್ಯ ತಾತನವರು ಗದಗಿಂದ ಅವರು ಬಂದಿದ್ದರು. ಅಲ್ಲಿ ಕೆರೆ ತುಂಬಿದೆ. ಬಹಳಷ್ಟು ವರ್ಷಗಳಿಂದ ಕೆರೆ ತುಂಬಿದ್ದಿಲ್ಲ. ಈ ವರ್ಷ ಕೆರೆ ತುಂಬಿದ್ದಕ್ಕೆ ಅಲ್ಲಿ ಬಾಗಿನ ಅರ್ಪಣೆ ಮಾಡೋದಕ್ಕೆ ಇಡೀ ಗ್ರಾಮದ ರೈತರೆಲ್ಲರೂ ಕೂಡ ಬಂದಿದ್ದರು. ಅವರು ಪೂಜಾ ಕಾರ್ಯಕ್ರಮಗಳು ಇದೆಲ್ಲವೂ ಕೂಡ ತಡ ಆಗಿದ್ದಕ್ಕೆ ಅವ್ರನ್ನ ಬಿಟ್ಟು ಬರಲಿಕ್ಕೆ ನನಗೆ ಆಗಲಿಲ್ಲ. ಹಾಗಾಗಿ ತಾವು ಕ್ಷಮಿಸಬೇಕು. ವಿಶೇಷವಾಗಿ ಹೆಚ್ಚಾಗಿ ನಾನು ಮಾತಾಡೋದಕ್ಕಿಂತ ಕೂಡ ಈ ಸಂದರ್ಭದಲ್ಲಿ ದೇವಸ್ಥಾನ ನೋಡಿದಾಗ ಗಣೇಶ ನಿಂತ್ಕೊಂಡಿರೋ ಗಣೇಶ ಇಲ್ಲಿ ಸ್ಥಾಪನೆ ತಾವು ಮಾಡಿದ್ದೀರಿ. ನನಗೆ ಅನಿಸೋದು ಇಡೀ ಗಂಗಾವತಿ ನಗರಕ್ಕೆ ಯಾವುದೇ ದುಷ್ಟಶಕ್ತಿಗಳಿದ್ರೂ ಕೂಡ ಈ ನಗರದಲ್ಲಿ ಯಾವುದೇ ಒಳ್ಳೆಯ ಕೆಲಸಗಳಿಗೆ ಅಡ್ಡಿ ಬರುವಂಥವ್ರು ಯಾರಾದರೂ ಇದ್ರೂ ಕೂಡ ಆ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡೋದಕ್ಕೆ ತಾವು ಇವತ್ತು ನಿಂತಿರುವಂಥ ಗಣೇಶನ್ನ ನಮ್ಮ ಗಂಗಾವತಿ ನಗರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀರಿ ಅಂತ ಹೇಳಿ ನಾನು ಭಾವಿಸಬೇಕಾಗುತ್ತೆ. ಅದು ವಿಶೇಷವಾಗಿ ಸೊಂಡಿಲು ಕೂಡ ಬಲಗಡೆ ಇರುವಂಥದ್ದು ನಿಂತಿರೋ ಗಣಪತಿ ಇಡೀ ಗಂಗಾವತಿ ನಗರಕ್ಕೆ ಒಳ್ಳೆಯದಂತೇಳಿ ನನ್ನ ಭಾವನೆ. ಗಂಗಾವತಿ ನಗರದಲ್ಲಿ ಯಾರೇ ಆದರೂ ಕೂಡ ಏನೇ ಕಷ್ಟ ಇದ್ರೂ ಕೂಡ ಎಲ್ಲ ವಿಘ್ನ ನಿವಾರಣೆ ಆಗೋದಕ್ಕೆ ಈರಣ್ಣ ದೇವಸ್ಥಾನಕ್ಕೆ ಬಂದಿಲ್ಲಿ ಗಣೇಶನ ಅವರು ಪೂಜೆ ಮಾಡಿದರೆ ಖಂಡಿತವಾಗ್ಲೂ ಕೂಡ ಅವರೆಲ್ಲರೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ನಂದು. ಜೊತೆಗೆ ಇಲ್ಲಿ ಏನು ಗೋಪುರಗಳ ಒಂದು ನಿರ್ಮಾಣಕ್ಕೆ
ಇವತ್ತು ಮನವಿಯನ್ನು ಮಾಡಿದ್ದಾರೆ 3 ಗೋಪುರಗಳು ನಿರ್ಮಾಣ ಮಾಡೋದಕ್ಕೆ. ಅದಕ್ಕೆ 25 ಲಕ್ಷ ರೂಪಾಯಿ ಹಣ ಇವತ್ತು ಬೇಕಾಗಿದೆ ಅಂತೇಳಿ ಇವತ್ತೇನು ಮನವಿಯನ್ನು ಕೊಟ್ಟಿದ್ದಾರೆ. ಅದು ಸರ್ಕಾರದಲ್ಲಿ ಆಗುತ್ತೆ ಇಲ್ಲ ಗೊತ್ತಿಲ್ಲ, ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಪರಣ್ಣ ಅವ್ರು ಹೇಳಬೇಕು ಆಗುತ್ತೆ ಅಥವಾ ಒಂದು ಆಗಲಿಲ್ಲ ಅಂದ್ರೂ ಕೂಡ ನನ್ನ ವೈಯಕ್ತಿಕವಾಗಾದ್ರೂ ಕೂಡ ಸೇರಿಸಿ ನಿಮ್ಗೆ 25 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ನಮ್ಮ ಶ್ರೀನಾಥ್ ಅಣ್ಣನವ್ರು ಹೇಳಿದಂಗೆ ಗೋಪುರಗಳು ಕಾಣಿಸ್ಬೇಕು, ತೆಗೆದ ದರ್ಶನ ಆಗಬೇಕು ಯಾರಿಗಾದ್ರೂ ಕೂಡ. ಆ ಒಂದು ಕೆಲಸ ನಾವು ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ತಾವು ಇಷ್ಟೆಲ್ಲ ಗೌರವಪೂರ್ವಕವಾಗಿ ಆಹ್ವಾನ ಮಾಡಿ 4 ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನಗಳಿಗೆ ಆ ಈರಣ್ಣ ದೇವರು ಶಿವಯೋಗಿ ಚನ್ನಬಸವ ತಾತ ಹಾಗೂ ಗೌಸಿದ್ದೇಶ್ವರ ತಾತ ಅವರಿಗೆ ಆಯುಷ್ಯ ಆರೋಗ್ಯ ಸಂಪೂರ್ಣವಾಗಿ ಇರ್ತೈತೆ ಇರುವಂಥ ಆಶೀರ್ವಾದ ಅವರ ಮೇಲೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ಹಾಗೆ ಇವತ್ತು ಈ ಗಾಲಿ ಸನ್ಮಾನ್ಯ ಶ್ರೀ ಶಾಸಕರು ಆದಂಥ ಇಲ್ಲಿ ಅಭಿವೃದ್ಧಿ ಅಧಿಕಾರ ಅಂತ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬ್ರೆ ಹಾಗೂ ಮಾಜಿ ಶಾಸಕರು ನಮ್ಮ ಹಿರಿಯರು ಆದಂಥ ಪರಣ್ಣ ಉದ್ಘಾಟನೆ ಮೊದಲನೇ ಅಂತಸ್ತಿನ ಉದ್ಘಾಟನೆಗಿಂತ ಮುಂಚೆ ಕೆಲವೊಬ್ಬರು ನಾವು ಭಾಳ ನೆನೆಸಬೇಕಾಗಿದೆ ಅಂತಹದ್ದು ಇದಕ್ಕೆ ಈ ಕಷ್ಟಪಟ್ಟಂಥ ಈ ಜಾಗ ಸಲುವಾಗಿ ಹೋರಾಟ ಮಾಡಿದವ್ರಿಗೆ ಇವತ್ತು ನೆನಪು ಮಾಡ್ಬೇಕು. ನಾವು ನೆನಪು ಮಾಡಲಿಕ್ಕೆ ತಪ್ಪಾಗ್ತದೆ. ಅದು ಇದು ಸುಮಾರು 30 ವರ್ಷ ಹಿಂದೆ ಇಲ್ಲಿ ಏನೇನಿರಲಿಲ್ಲ, ಒಂದು ಸಣ್ಣದು ಎಲ್ಲರೂ ಒಂದು ಡಬ್ಬಿ, ಆಮೇಲೆ ಇಲ್ಲಿ ಎಂತೆಂಥ ಆ್ಯಕ್ಟಿವಿಟೀಸ್ ನಡೀತಿದ್ವು ಅಂದರೆ ಎಲ್ಲ ರೀತಿಯಿಂದ ನಡೀತಿದ್ದು. ಇದು ಒಂದು ದಿವಸ ಈಗ ಓಲಿ ಶರಣಪ್ಪವರು ಇವತ್ತು ಅವರಿಗೆ ಕಾಲು ಆ ದೇವರು ಇನ್ನೂ ಒಂದು ಕಾಲು ಕಳ್ಕೊಂಡ್ರೆ ಸಹಿತ ಧೈರ್ಯ ಕಳ್ಕೊಂಡಿಲ್ಲ. ಅವರು ಕಾಲು ಹೋಗಿರ್ಬೋದು, ಆ ಧೈರ್ಯ ಮಾತ್ರ ಎದೆಗುಂದದೆ ಈ ದೇವಸ್ಥಾನಕ್ಕೆ ಇಡೀ ಪರಿಶ್ರಮವನ್ನು ಅವರು ಮಾಡಿದ್ದಾರೆ. ಅಕ್ಕಿ ಕೊಟ್ರಪ್ಪ ಅವರು, ಪಂಪಾಪತಿ ಸಿಂಗಣ್ಣನವರು, ಓಲಿ ಶರಣಪ್ಪ ಅವರು, ಇಲ್ಲಿರ್ತಕ್ಕಂಥ ಪಲ್ಲೆ ಲಿಂಗಪ್ಪ ಅವರು, ಸುಪತ್ರಪ್ಪ ಅಂಜನಾಳ್ ಅವರು, ಇಲ್ಲೆಲ್ಲರೂ ಪಂಪಾಪತಿ ಹುರ್ಕಡ್ಲಿ ಅವರು, ಮಾಲಿಂಗಪ್ಪ ಸೌದರಿ ಅವರು, ದೇವಪ್ಪ ಅವರು, ಊರ್ಬಾವಿ ದೇವಪ್ಪ ಅವರು, ಸಿದ್ದಾಪುರ ಬಾಬು ಅವರು, ಅವ್ರಿಗಂತೂ ಮರ್ಯಾದೆ ಇಲ್ಲ. ಅಲ್ಲಿ ಯಾವುದಾದ್ರೂ ಒಂದು ಗುಡಿಸ್ಲ ಕಿತ್ತಬೇಕು ಅಥವಾ ಯಾವುದಾದ್ರು ಒಂದು ಆಟೋ ರಿಕ್ಷಾ ತೆಗಿಬೇಕಾದ್ರೆ ಪಂಪಾಪತಿ ದೇವಪ್ಪ ಮತ್ತು ಸಿದ್ದಾಪುರ ಬಾಬು ಬರ್ರಿ ಅಂದ್ರೆ ಈಗ ರಾತ್ರಿ ಎಷ್ಟರ ಟೈಮ್ ಆಗಲಿ ಬರೋರು ಅವರು. ಅದ್ರ ಜೊತೆಗೆ ಒಂದು ಕೊಟ್ಟಕೊಂಡು ಅವ್ರು ಫೋನ್ ಮಾಡಿದ್ರೆ ಸಾಕು, ಬರ್ರಿಯಪ್ಪ ಅಲ್ಲಿ ಯಾರೋ ಆಟೋ ತೆಗಿವಲ್ಲ ಯಾರಂತ. ಇಂತಿಂಥ ಒಂದು ಸಾಧನೆ ಮಾಡಿ ಇದನ್ನೆಲ್ಲ ಜಾಗವನ್ನು ಸ್ವಚ್ಛ ಮಾಡಿ ಇವತ್ತು ಇಷ್ಟು ಸುಂದರವಾಗಿ ಇವತ್ತು ಕಟ್ಟಲಿಕ್ಕೆ ಕಾರಣೀಭೂತ ಎಲ್ಲರೂ ಕೊಡಬಹುದು. ಎಷ್ಟೋ ದಾನ ಕೊಡೋರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಇದನ್ನು ಕಾಪಾಡಿ ಸುಸಜ್ಜಿತವಾಗಿ ಕಟ್ಟಡ ಪ್ರಾಮಾಣಿಕವಾಗಿ ಪರಿಶ್ರಮವಾಗಿ ಕಟ್ಟಿದಂಥವ್ರಿಗೆ ಇಡೀ ಈರಣ್ಣ ದೇವರ ಕಮಿಟಿಯವರು ಎಲ್ಲರಿಗೂ ನನ್ನ ಹೃದಯಪೂರ್ವಕ ಮತ್ತೊಮ್ಮೆ ಅವರಿಗೆ ಅಭಿನಂದಿಸ್ತೇನೆ. ದಯಮಾಡಿ ಎಲ್ಲರೂ ಚಪ್ಪಾಳೆ ಮೂಲಕ ಅವ್ರನ್ನ ಅಭಿನಂದಿಸಬೇಕಾಗಿ ವಿನಂತಿ. ಹಾಗೆ ಇದು ಈ ದೇವಸ್ಥಾನಕ್ಕೆ ವಾಸ್ತುತಂತ್ರ ಬಹಳ ಮುಖ್ಯ ಇದೆ. ನಮ್ಮವರೇ ಆದಂಥ ನಮ್ಮ ಸಹೋದರ ಅಂತ ವಾಸು ಬಳಗದವರು ಇದನ್ನು 1 ರೂಪಾಯಿ ನ್ಯಾಯ ಪೈಸೆ 1 ಪೈಸೆನ ತಗೊಳ್ಳದೇ ಇದನ್ನು ವಾಸ್ತುತಂತ್ರರಾಗಿ ವಾಸ್ತು ಪ್ರಕಾರ ಸುಸಜ್ಜಿತವಾಗಿ ಕಟ್ಟಡವನ್ನು ನಿರ್ಮಾಣ ಅವರಿಗೆ ಒಂದು ಹೆಮ್ಮೆ ಇದು. ಅವರಿಗೆ ಸವಿನ ಯಾವಾಗಲೂ ನೆನಪಿರುವಂತಹ ಕಾಣಿಕೆ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸಬೇಕು. ಈ ಕಮಿಟಿಯವರು ಹಗಲು ರಾತ್ರಿ ಕೆಲಸ ಮಾಡಿ ಇದನ್ನ ಜಾಗ ಸುಸಜ್ಜವಾಗಿ ಕಟ್ಟೋದಕ್ಕಿಂತ ಮುಂಚೆ ಉಳಿಸಿದ್ರೆ ಬಹಳ ಅಂದ್ರೆ ಇವತ್ತಿದು 100 ಕೋಟಿ ರೂಪಾಯಿ ಅಂದ್ರೂ ಕಡಿಮೆ ಆಗ್ತಿದೆ. ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಆ ಕೊಟ್ಟಂತ ಈ ಜಾಗವನ್ನು ಕೊಟ್ಟಂತ ನಮ್ಮ ಹಿರಿಯರಿಗೆ ಯಾವತ್ತೂ ದೇವರ ಆರೋಗ್ಯ ಐಶ್ವರ್ಯ ಅಂತವ್ರು ಯಾವಾಗಲೂ ತಲಾಂತರದಿಂದ ಐಶ್ವರ್ಯ ಆರೋಗ್ಯ ಮಾತ್ರ ಕೊಟ್ಟರೆ ಸಾಕು. ನಮ್ಮ ಅಂದಣ್ಣ ಅಗಡಿಯವರಿಗೆ, ಬಳ್ಳುಳ್ಳಿ ಮಂತಂದವ್ರಿಗೆ ಇವೆಲ್ಲರಿಗೂ ಹೃದಯಪೂರ್ವಕ ಅಭಿನಂದಿಸ್ತೇನೆ. ಇಂಥ ಕಟ್ಟಡವನ್ನು ಈ ಕಟ್ಟಲಿಕ್ಕೆ ಯಾರ್ಯಾರು ಪರಿಶ್ರಮ ಮಾಡಿದಾರೋ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಇದು ಬರೀ ಬಡವರಿಗೆ ಶ್ರೀಮಂತರಿಗೆ ಅಂತಲ್ಲ, ಈ ಹಾರ್ಟ್ ಆಫ್ ಸಿಟಿ ಹೃದಯದ ಭಾಗದಲ್ಲಿ ಇಟ್ಟಂತಹ ಒಂದು ಸಮುದಾಯ ಭವನ. ಇದು ಸಮುದಾಯ ಭವನ ಒಂದು ದೇವಸ್ಥಾನ. ಈ ವೀರಣ್ಣ ದೇವರಂದ್ರೆ ವೀರಭದ್ರೇಶ್ವರ ದೇವರಂದ್ರೆ ವೀರಣ್ಣರಂದ್ರೆ ಬೆಂಕಿದ್ದಂಗೆ. ಇದರ ಸುತ್ತಲ ಯಾರು ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಇದರಲ್ಲಿ ಯಾರು ದೊಡ್ಡವರನ್ನು ಮಾಡ್ಬೋದು, ಸಣ್ಣವರನ್ನು ಫಂಕ್ಷನ್ ಮಾಡ್ಬೋದು. ಎಲ್ಲ ರೀತಿಯಿಂದ ಒಳ್ಳೆ ಶುಚಿತ್ವವಂತ ಕಟ್ಟಡದಲ್ಲಿ ಎಲ್ಲ ಫಂಕ್ಷನ್ಗಳು ನಡೀಬೇಕು. ಅದರ ಜೊತೆಗೆ ಇವತ್ತು ಹೇಳಿದ್ರು ನಮ್ಮ ಹಿರಿಯರು ಶಾಸಕರಾದಂಥ 25 ಲಕ್ಷ ಅನುದಾನ ಕೊಟ್ಟರು. ಎಲ್ಲ ರೀತಿಯಿಂದ ಏನಾದರೂ ಇದಕ್ಕೆ ಕಡಿಮೆ ಇದ್ದರೆ ಎಲ್ಲರೂ ಸೇರಿ ಇನ್ನು ಏನೇನು ಅವಶ್ಯಕತೆ ಇದೆ ಎಲ್ಲರೂ ಸೇರಿ ಪ್ರಾಮಾಣಿಕವಾಗಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ನನ್ನನ್ನು ಕರೆಸಿ ಇವತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಮಾಜದ ಹಿರಿಯರಿಗೆ, ತಾಯಂದಿರಿಗೆ, ಇಲ್ಲಿರ್ತಕ್ಕಂಥ ಗುರುಗಳಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ.
25 ವರ್ಷದ ಕೆಳಗೆ ಈ ಭೂಮಿನ ಈ ಜಾಗನ ಉಳಿಸ್ಕೋಬೇಕು ಅಂದರೆ ಸುಮಾರು ಜನರ ಜೊತೆ ಹೊಡೆದಾಡಿ ಈ ಉಳಿಸಿದ್ದಾರೆ. ಇದು ಕಟ್ಟೋದು ಎರಡನೇ ಮಾತು. ಆ ಕೊಟ್ಟ ಜಾಗನ ಉಳಿಸ್ಕೊಂಡಿದ್ದೇ ಒಂದು ದೊಡ್ಡ ಸಾಧನೆ ಇಲ್ಲಿ. ಆ ಎಲ್ಲ ಮಾನವೀಯರಿಗೆ ನನ್ನ ವೈಯಕ್ತಿಕವಾಗಿ ನಾನು ಗೌರವ ವಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಅವರೆಲ್ಲ ಮಾಡಿದ್ಮೇಲೆ ಹಾಗೆ ಕೂಡಲಿಲ್ಲ. ಯಾಕೆಂದರೆ ನನಗೆ ಇದ್ರ ಒಡನಾಟ ಸುಮಾರು 25 ವರ್ಷದಿಂದ. ಈ ಕೆಳಗಿನ ಹಾಲ್ ಒಂದು ಇತ್ತು ನಾನು ಬಂದಾಗ, ಅಲ್ಲಿಂದ ಮುಂದಿನ ಕಾಂಪ್ಲೆಕ್ಸು, ಮೇಲಿದು ಆ ಗುಡಿಗಳು ಎಲ್ಲವನ್ನೂ ಮುಂದೆ ನಿಂತ್ಕೊಂಡು ಮಾಡಿದ್ದೀನಿ, ನೋಡಿದ್ದೀನಿ. ಇದರಲ್ಲಿ ಯಾರ್ಯಾರು ಎಷ್ಟು ಕಷ್ಟಪಟ್ಟಿದ್ದಾರೆ, ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕಿ ಬೈದಾಡಿ, ಈವನ್ ಲೇಬರ್ ಜೊತೆ ಜಗಳ ಮಾಡಿ 1 ರೂಪಾಯಿ ಉಳಿಸಿದ್ದಾರೆ ಈ ಮಂಡಳಿಯ ಸದಸ್ಯರುಗಳು. ಅವರಿಗೆ ಈ ಮಟ್ಟದಲ್ಲಿ ಬರೆಯೋದಕ್ಕೆ ಮತ್ತು ಇರೋ ಅಲ್ಪ ಸ್ವಲ್ಪ ಹಣದಲ್ಲೂ ಕೂಡ ಇಷ್ಟು ಚೆನ್ನಾಗಿ 1 ರೂಪಾಯಿ ಕೂಡ ಅನಗತ್ಯ ಖರ್ಚಾಗಲಾರ್ದಂಗೆ ಈ ಕೆಲಸ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನನಗೂ ಸಹ ನನ್ನ ಮನೆ ದೇವರು ಶ್ರೀ ವೀರಭದ್ರೇಶ್ವರ ಅವರ ಕೃಪಾ ಕಟಾಕ್ಷದಿಂದ ನನಗೂ ಸಹ ಇಲ್ಲಿ ಒಂದು ಸೇವೆ ಸಲ್ಲಿಸೋ ಅವಕಾಶ ಸಿಕ್ತು. ನನ್ನ ಕೈಲಾದ ಮಟ್ಟ ಸೇವೆ ಮಾಡಿದ್ದೀನಿ. ಅದು ದೇವರ ಸೇವೆ ಅಂತ ಮಾಡಿದ್ದೀನಿ. ಅದಕ್ಕಾಗಿ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಮಸ್ಕರಿಸುತ್ತಾ, ಶ್ರೀನಾಥ್ ಧನಿಯವರು ಅತಿ ಅವಶ್ಯದ ಕೆಲಸದ ಮೇಲೆ ಹೋಗ್ತಾ ಇದ್ದಾರೆ. ಎಲ್ಲರೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಭೂಮಿಯನ್ನು ಸಹಿತ ವಿಶೇಷವಾಗಿ ಈ ಒಂದು ದೇವಸ್ಥಾನಕ್ಕೆ ದಾನವನ್ನು ಮುಖಾಂತರ ಕೊಡೋದ್ರ ಮುಖಾಂತರ ಇವತ್ತು ದೊಡ್ಡ ಕಾರ್ಯವನ್ನು ಮಾಡಿದಂಥ ಶ್ಲಾಘನೀಯವಾದದ್ದು ಅನ್ನುವಂಥ ಮಾತನ್ನು ನಾನು ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಅಂಗಡಿ ಮಂತಂದವರು ಮೊದಲಿಂದಲೂ ಸಹಿತ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ದಾನ ಮಾಡೋದ್ರ ಮುಖಾಂತರ ಸಮಾಜದ ಏಳಿಗೆಗಾಗಿ, ದೇವಸ್ಥಾನದ ಏಳಿಗೆಗಾಗಿ ಎಲ್ಲದಕ್ಕೂ ಸಹಿತ ಕಾರ್ಯ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಈಗಾಗಲೇ ನಾನು ಸಹಿತ ಶಾಸಕನಾಗಿದ್ದಾಗ ಸುಮಾರು 15 ಲಕ್ಷ ರೂಪಾಯಿ ಅನುದಾನವನ್ನು ಸಹಿತ ಈ ಒಂದು ಏನು ಟ್ರಸ್ಟಿಗೆ ಹಾಕಿದ್ದೆ ಅನ್ನುವಂಥ ಮಾತನ್ನು, ಸಮುದಾಯ ಭವನ ಸಹಿತ ಆಗಿದ್ದು ಬಹಳ ಹೆಮ್ಮೆಯ ಸಂಗತಿ ಅನ್ನುವಂಥ ಮಾತನ್ನು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಗಂಗಾವತಿ ನಗರ ಪೂಜ್ಯರಾದಂಥ ನಮ್ಮೆಲ್ಲರ ಆರಾಧ್ಯ ದೇವ ಕಾಯಕಯೋಗಿ ಶ್ರೀ ಚನ್ನಬಸವ ಸ್ವಾಮಿಯ ಆಶೀರ್ವಾದದಿಂದ, ಇವತ್ತು ತಾಯಿ ದುರ್ಗಮ್ಮ ಮಾತೆ ಆಶೀರ್ವಾದದಿಂದ ಸಾಕಷ್ಟು ಜನ ದಾನಿಗಳಿದ್ದಾರೆ. ಜೊತೆಗೆ ಸಾಕಷ್ಟು ಕಾರ್ಯಗಳು ನಡೀತಾ ಇದೆ. ಯಾವುದೇ ದೇವಸ್ಥಾನ ಹೋದರೂ ಸಹಿತ ಇವತ್ತು ದೇವಸ್ಥಾನ ನೋಡಿದಾಗ 10 ವರ್ಷದ ಹಿಂದೆ ಇದ್ದಂಥ ದೇವಸ್ಥಾನಗಳು ಇವತ್ತು ಸಾಕಷ್ಟು ಅಭಿವೃದ್ಧಿ ಆದಂಥ ವಿಷಯಗಳನ್ನು ನಾವು ನೋಡ್ತಾ ಇದ್ದೇವೆ. ನಿಜವಾಗಿ ಬಹಳ ಸಂತೋಷ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಎರಡನೇ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು ಸಾಕಷ್ಟು ಪರಿಶ್ರಮ ಪಟ್ಟು ಕೊಟ್ರಪ್ಪ ಅಕ್ಕಿಯವರಿಂದ ಹಿಡ್ಕೊಂಡು ಎಲ್ಲ ಸದಸ್ಯರು ಸಹಿತ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ. ಅನೇಕ ಸಂದರ್ಭದಲ್ಲಿ ಯಾರೇ ಇರಲಿ ಅವರಿಂದ ಸಹಾಯ ಸಹಕಾರವನ್ನು ಪಡೆದುಕೊಳ್ಳೋದ್ರ ಮುಖಾಂತರ ಸಾಕಷ್ಟು ಜೀರ್ಣೋದ್ಧಾರವನ್ನು ಮಾಡಿ, ಜೊತೆಗೆ ಈಗಾಗಲೇ 3 ದೇವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡೋದ್ರ ಜೊತೆಗೆ ಸಮುದಾಯ ಭವನ ಸಹಿತ ಉದ್ಘಾಟನೆ ಆಗಿದೆ. ಜೊತೆಗೆ ಒಂದು ಮಾತನ್ನು, ಈಗಾಗಲೇ ಮಧ್ಯಮ ವರ್ಗದ ಜನರಿಗೆ ಇದು ಬಹಳ ಅನುಕೂಲವಾದಂಥ ಜಾಗ. ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ, ಜೊತೆಗೆ ವಿಶೇಷವಾಗಿ ಇದು ಒಂದು ಮಹತ್ವವಾದಂಥ ಜಾಗ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಈಗಾಗಲೇ ಮಾನ್ಯ ಶಾಸಕರು ಹೇಳಿದ್ದಾರೆ, ಆದಷ್ಟು ಬೇಗನೆ ಆ ಕಾರ್ಯವನ್ನು ಪ್ರಾರಂಭ ಮಾಡಿ ಅನ್ನುವಂಥ ಮಾತನ್ನು ನಾನು ಈಗ ಮುಖ್ಯವಾಗಿ ನಮ್ಮ ಆಡಳಿತ ಮಂಡಳಿ ಎಲ್ಲ ಅಧ್ಯಕ್ಷರಿಗೆ, ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಇದು ಬಹಳ ಮುಖ್ಯವಾದಂಥ ಜಾಗ. ನೀವು ಗೋಪುರ ಕಟ್ಬಿಟ್ಟಂತೂ ಜಾಗ ಏನು ಜನರು ನಿಂತು ನೋಡುವಾಗ ಒಂದು ಒಳ್ಳೆಯ ಇದು ಒಂದು ಮೂರ್ತಿ ಜೊತೆಗೆ ಗೋಪುರನು ಸಹಿತ ಒಂದು ಒಳ್ಳೆಯದಾಗಿ ಬೆಳೆಯಲಿ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ನಮ್ಮ ಕಾಳಪ್ಪನಂತವರು ಜೊತೆಗೆ ಹಿರಿಯ ವಾಣಿಜ್ಯೋದ್ಯಮಿಗಳು ಇದ್ದಾರೆ, ಸಾಕಷ್ಟು ಜನ ದಾನಿಗಳಿದ್ದಾರೆ. ಆದ ಕಾರಣ ಎಲ್ಲರನ್ನು ಸಹಿತ ಸರಿಯಾದ ರೀತಿಯಲ್ಲಿ ಸಹಕಾರ ತೆಗೆದುಕೊಳ್ಳೋದ್ರ ಮುಖಾಂತರ ಕಾರ್ಯವನ್ನು ಮಾಡಿ. ಈ ಗಂಗಾವತಿಯಿಂದ ನಾನು ಪದೇ ಹೇಳ್ತಾ ಇರ್ತೀನಿ, ಶರಣರು ಸಂತರು ಮಹಾಂತರು ನಡೆದಾಡಂಥ ಪುಣ್ಯಭೂಮಿ ಯಾವುದಾದ್ರೂ ಇದ್ದರೆ ಅದು ನಮ್ಮ ಗಂಗಾವತಿ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ಆ ದಿಶೆಯಲ್ಲಿ ಇವತ್ತು ಎಲ್ಲ ದೇವಸ್ಥಾನಗಳು ಬೆಳೆಯಲಿ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆಯನ್ನು ಉಳಿಸುವಂಥ ಒಂದು ಕಾರ್ಯವನ್ನು ನಾವೆಲ್ಲರೂ ಇವತ್ತು ಮಾಡಬೇಕಾಗಿದೆ. ಯಾಕೆಂದರೆ ಯಾವುದೇ ದೇವರಿರಲಿ, ಯಾವುದೇ ದೇವಸ್ಥಾನ ಇದ್ದರೂ ಸಹಿತ ಅದು ನಮ್ಮ ದೇವಸ್ಥಾನ, ನಮ್ಮ ಮಠಗಳು ಅನ್ನುವಂಥ ಮನೋಭಾವನೆಯನ್ನು ನಾವೆಲ್ಲರೂ ಇವತ್ತು ಮುಖ್ಯವಾಗಿ ಬೆಳೆಸ್ಕೊಳ್ಬೇಕಾಗಿದೆ. ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕಾಗಿದೆ, ನಮ್ಮ ಸನಾತನ ಧರ್ಮವನ್ನು ರಕ್ಷಣೆ ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ನಾವು ಕಾರ್ಯ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ
ವಿಶೇಷವಾಗಿ ಪೂಜ್ಯರು ಸಹಿತ ಬೆಳಗ್ಗಿಂದನೂ ಸಹಿತ ಸಾಕಷ್ಟು ನಮ್ಮ ಹೆಬ್ಬಾಳ ಪೂಜ್ಯರು, ಯಾಕಂದರೆ ನಾನು ಮನೆಗೆ ಸಹಿತ ದಯಮಾಡಿಸ್ ಮುಖಾಂತರ ಆಶೀರ್ವಾದ ಮಾಡಿ ಬಂದು ನನಗೂ ಆಗ ಹೇಳಿದೆ. ಯಾಕಂದರೆ ನಮಗೊಂದು ಸಂಸ್ಕೃತಿ ಇದೆ, ಆ ಸಂಸ್ಕೃತಿ ನಮ್ಮ ಹಿರಿಯರು ಸಾವಧಾನ ನಮ್ಮ ತಾತ ನಮ್ಮ ಮುತ್ತಾತ ಕಲಿಸಿದಂಥ ಸಂಸ್ಕೃತಿಯಲ್ಲಿ ಬೆಳೆದಂಥವ್ರು ನಾವೆಲ್ಲರೂ. ಆದ ಕಾರಣ ಈ ಒಂದು ಈರಣ್ಣ ದೇವಸ್ಥಾನ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆಗಮಿಸಿದಂಥ ಎಲ್ಲ ಹಿರಿಯರಿಗೂ ಸಹಿತ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಗಣೇಶ್. ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ಪ್ರಕಾರವಾಗಿ ಈ ದಿನ ಈ ಒಂದು ಕಟ್ಟಡ ನಿರ್ಮಾಣ ಆಗಬೇಕಾದ್ರೆ ಭೂಮಿ ಇದ್ರೇ ಕಟ್ಟಡ ಆಗೋದು. ಭೂಮಿ ಹೋರಾಟ ಮಾಡಿ 31 ವರ್ಷಗಳ ಹಿಂದೆ ಆ ಹೋರಾಟದಲ್ಲಿ ನಾನು ಸಹ ಭಾಗವಾಗಿದ್ದೆ. ಅನೇಕ ದಿನಗಳವರೆಗೆ 4 ತಿಂಗಳೆಲ್ಲ ವರ್ಷಗಟ್ಟಲೆ ಹೋರಾಟ ಮಾಡಿ ಈ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿವಿ. ತದನಂತರ ಆ ಭೂದಾನಿಗಳು ಈ ಈರಣ್ಣ ದೇವಸ್ಥಾನ ಮುಂಚೆ ಇಲ್ಲಿ ಒಂದು ದಿಬ್ಬದ ಮೇಲೆ ಇತ್ತು. ಈ ಹಳ್ಳದಂಡೆ ಪಕ್ಕದಲ್ಲಿ ದಿಬ್ಬ, ಮಣ್ಣಿನ ದಿಬ್ಬದ ಮೇಲೆ ಒಂದು ಈಶ್ವರ ಹಾದಿ ಈರಣ್ಣ ಅಂತ ಅದಕ್ಕೆ ಹೆಸರು. ನಾನೇ ಸುಮಾರು 63-64ರಿಂದ ಆ ದೇವಸ್ಥಾನಕ್ಕೆ ನಡ್ಕೊತ ಬಂದಿದ್ದೇನೆ. ನಡ್ಕೊಂಡೆ ಪಡ್ಕೊಂಡೆ ಅನ್ನೋ ಥರ ಇವತ್ತಿನ ದಿನ ಶ್ರೀ ಈರಣ್ಣ ದೇವರಿಗೆ ನಡ್ಕೊಂಡೆಲ್ಲರೂ ಪುನೀತರಾಗಿದ್ದಾರೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ಮಹಾಪ್ರಸಾದ